ಅಬಕಾರಿ ಸಚಿವರ ವಿರುದ್ಧ ಕೇಳಿ ಬಂದಿರುವ ಆರೋಪಗಳನ್ನಿಟ್ಟುಕೊಂಡು ಹೋರಾಟ ರೂಪಿಸುವ ಮೂಡ್ನಲ್ಲಿ ವಿರೋಧ ಪಕ್ಷಗಳಿದ್ದಾವೆ. ವಿಧಾನ ಪರಿಷತ್ನಲ್ಲಿ ಇವತ್ತು ಈ ವಿಷಯ ಪ್ರಸ್ತಾಪ ಆಯಿತು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡುದು. ಮುನ್ನೂರ 30ರಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹಣ ವಸೂಲಿ ಮಾಡ್ತಕ್ಕಂಥದ್ದು ಅದು ಕೇವಲ 1000, 2000, 3000ದಲ್ಲಿಲ್ಲ, ಇವೆಲ್ಲವೂ ಕೋಟಿಗಳಲ್ಲಿ ವ್ಯವಹಾರ ನಡೀತಾ ಇದೆ ಅಂತೇಳಿ ಈಗಾಗಲೇ ಬೆಳಕಿಗೆ ಬಂದಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ಇರಬಹುದು, ವೈನ್ ಸ್ಟೋರ್ಗಳಿರಬಹುದು, ಇಂಥವುಗಳನ್ನ ಯಾರು ನಡೆಸ್ತಿದ್ದಾರೆ ಅವರು ಹಣ ಕೊಟ್ಟು 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 ಬೇಸರಾಗಿ ಕುಪಿತರಾಗಿ ಬೀದಿಗಳಲ್ಲೂ ಮಾತಾಡ್ತಿದ್ದಾರೆ. ಇಂತಿಂತ ಕೆಲಸಕ್ಕೆ ಇಷ್ಟೇ ಹಣ ಕೊಡಬೇಕು ಅಂತೇಳಿ 1.5 ಕೋಟಿಗೆ ಒಂದು ಲೈಸೆನ್ಸ್ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಇದು ಲಂಚ, ಫೀಸ್ ಅಲ್ಲ. ತಿಮ್ಮಾಪುರ್ ಅವರ ಹೆಸರನ್ನ ನೇರವಾಗಿ ಹೇಳಿ, ಮಂತ್ರಿಗಳೇ ನೇರವಾಗಿ ನನ್ನ ಕೈಲಿ ಹಣ ಬೇಡ, ನನ್ನ ಮಗನ ಕೈಲಿ ಕೊಡ್ರು ಅಂತ ಹೇಳಿದ್ರ, ಇಂಥ ಅನೇಕ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತವೆ. ಇದು ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ಬೇಸರಗೊಂಡು ಇನ್ನು ಮುಂದೆ ನಾವು ಈ ರೀತಿ ಹಣ ಕೊಡಕ್ಕಾಗಲ್ಲ, ಇದು ಸುಲಿಗೆ ಮಾಡ್ತಿದ್ದೀರಿ ಅಂತೇಳಿ ಹೋಗಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟರು. ಮಾನ್ಯ ಗುರುಸ್ವಾಮಿ ಅಂತಕ್ಕಂಥವ್ರು ಅವರು ಈ ಕಾಂಟ್ರಾಕ್ಟ್ ಏನೋ ಬಾರ್ ಅಂಡ್ ರೆಸ್ಟೋರೆಂಟ್ಸು ಇದೆಲ್ಲ ನಡೆಸ್ತಾರೆ, ಅದರ ಅಸೋಸಿಯೇಷನ್ ಅಧ್ಯಕ್ಷರು ಗುರುಸ್ವಾಮಿ ಅವರು. ಸಂದರ್ಶನದಲ್ಲಿ ನೇರವಾಗಿ ಅವ್ರು ಹೇಳ್ತಾರೆ, ಮೇಲ್ವರ್ಗದಿಂದ ಅಂದ್ರೆ ಮಂತ್ರಿಯವರಿಂದ ಹಿಡಿದು P1 ವರೆಗೂ ಕೂಡ ನಾವು ಲಂಚ ಕೊಡದೇ ಇದ್ರೆ ನಮ್ಮ ವ್ಯಾಪಾರ ನಡೆಯೋದೇ ಇಲ್ಲ, ಪ್ರತಿ ಹಂತದಲ್ಲೂ ನಮ್ಮನ್ನ ಸುಲಿಗೆ ಮಾಡ್ತಿದ್ದಾರೆ ಅಂತೇಳಿ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರ ಗುರುಸ್ವಾಮಿ ಅವರು ಆಪಾದನೆ ಮಾಡಿದ್ದಾರೆ. ಈಗ ಗುರುಸ್ವಾಮಿ ಅವರು ಹೇಳಿದ್ದಾರೆ, ನಾನೇ 6,000 ಕೋಟಿ ಕಲೆಕ್ಷನ್ ಮಾಡಿ ಎಲ್ಲ ಕೊಟ್ಟಿದ್ದೇನೆ ಸರ್ಕಾರಕ್ಕೆ ಅಂತ. ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು? ಮುಖ್ಯಮಂತ್ರಿಗಳ ಪಾಲೆಷ್ಟು? ಮುಖ್ಯಮಂತ್ರಿಗಳು ಇದನ್ನ ತಲೆನೇ ಕೆಡಿಸ್ಕೊಳ್ಳಿಲ್ಲ ನೀವು ಅಂತಂದ್ರೆ ನಿಮ್ಮ ಪಾತ್ರ ಇದೆ ಅಂತ ನಾವು ಹೇಳ್ಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಎಲ್ಲಿಂದ ಬಂತು ಅಂತ ಇವರಿಗೆ? ಕ್ಯಾಶು ನಾವು ಕೂಡ ವ್ಯವಹಾರ ಮಾಡ್ತೀವಿ. ಕ್ಯಾಶು 4,000 ಕೋಟಿ ಬ್ಯಾಂಕ್ಲಿಂದ ಹೆಂಗ್ ಡ್ರಾ ಮಾಡಕ್ಕಾಯ್ತು? ತಡ್ರಿ, ಒಂದ್ ನಿಮಿಷ ತಡ್ರಿ. ಆರು 6,000 ಕೋಟಿ ಕೊಟ್ಟಿದ್ದೇನೆ ಅಂತೇಳಿ ಗುರುಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೆ ಯಾರ್ಯಾರು ಪಾತ್ರ ಇದರಲ್ಲಿ ಎಷ್ಟು, ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಪ್ರಶ್ನೆ ಮಾಡಿದ್ದೇನೆ. ನಿಮಗೆ ಅಬ್ಕಾರಿಗೆ ಅಡಿಷನಲ್ ಚಾರ್ಜ್ ತಗೊಂಡ ತರ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ, ಇಡಿಗೆ ಹಾಕಿದ್ರೆ ಕೆಳಗ್ ಬೆಂಕಿ ಬಿದ್ದು ಆಡಿಸ್ತೀರಿ. ಇದ್ರ ಬಗ್ಗೆ ಮಾತಾಡಿ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ಸಚಿವರನ್ನ ಸಂಪುಟದಿಂದ ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅಂದ್ರೆ ಅನುಮಾನ ನಮಗೂ ಬರ್ತದೆ, ಮುಖ್ಯಮಂತ್ರಿಗಳ ಪಾತ್ರ ಅಥವಾ ಪಾಲು ಅವ್ರದ್ದು ಇದೆ ಅಂತಕ್ಕಂಥ ಮಾತು ಬರ್ತದೆ. ನೋಡಿ, ನಾನೇನು ಮಾತಾಡ್ಬೇಕು ಅಂತ ನೀವ್ ಹೇಳ್ಬೇಕಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.